ಜಲಾನಯನ ಪ್ರದೇಶದಲ್ಲಿ ಮಳೆ ಕೊರತೆ ಉಂಟಾಗಿದೆ. ಕೈಕೊಟ್ಟ ಮಳೆಯಿಂದ 4 ಜಿಲ್ಲೆಗಳ ರೈತರು ಆತಂಕದಲ್ಲಿದ್ದಾರೆ. ಬಹುತೇಕ ಜಲಾಶಯದ ನೀರು ಖಾಲಿಯಾಗಿದೆ. 100 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ತುಂಗಭದ್ರಾ ಡ್ಯಾಂನಲ್ಲಿ ಸದ್ಯ ಕೇವಲ 9.903 ಟಿಎಂಸಿ ನೀರು ಲಭ್ಯ ಇದೆ. ಕಳೆದ ವರ್ಷಕ್ಕಿಂತ ಈ ವರ್ಷ 20 ಟಿಎಂಸಿ ನೀರು ಕಡಿಮೆಯಾಗಿದೆ. ಮಳೆಯ ಕೊರತೆಯಿಂದಾಗಿ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳ ರೈತರ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯಕ್ಕೆ ಇದೀಗ ನೀರಿನ ಪ್ರಮಾಣ ಕಡಿಮೆಯಾಗಿ ಬಂದಿರತಕ್ಕಂಥದ್ದು. ನನ್ನ ದೃಶ್ಯದ ಹಿಂಭಾಗದಲ್ಲಿ ತೋರಿಸ್ತೀನಿ. ಏನು ತುಂಗಭದ್ರಾ ಜಲಾಶಯ ಇದೆ, ಈ ಒಂದು ತುಂಗಭದ್ರಾ ಜಲಾಶಯ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳ ರೈತರ ಜೀವನಾಡಿಯಾಗಿರ್ತಕ್ಕಂಥದ್ದು. ಆದರೆ ಏನು ಜೂನ್ 3ನೇ ವಾರ ಕಳೆದರೂ ಕೂಡ ಇಲ್ಲಿವರೆಗೂ ಕೂಡ ಜಲಾಶಯಕ್ಕೆ ಕೇವಲ 300 ಕ್ಯೂಸೆಕ್ಸ್ ಅಷ್ಟು ಮಾತ್ರ ನೀರು ಒಳಹರಿವು ಇರತಕ್ಕಂಥದ್ದು. ಕಳೆದ ವರ್ಷ ಇದೇ ಸಮಯಕ್ಕೆ ಸುಮಾರು 14,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಇತ್ತು. ಆದರೆ ಈ ವರ್ಷ ಕೇವಲ ತುಂಗಭದ್ರಾ ಜಲಾಶಯಕ್ಕೆ ಕೇವಲ 319 ಕ್ಯೂಸೆಕ್ಸ್ ಮಾತ್ರ ಇರತಕ್ಕಂಥದ್ದು. ಏನು 100 TMC ಅಷ್ಟು ಈ ಒಂದು ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಸದ್ಯ ಕೇವಲ 9.9 TMC ಅಷ್ಟು ಮಾತ್ರ ನೀರು ಸಂಗ್ರಹವಾಗಿದೆ. ಕಳೆದ ವರ್ಷ ಇದೇ ದಿನಕ್ಕೆ ತುಂಗಭದ್ರಾ ಜಲಾಶಯದಲ್ಲಿ 29 TMC ಅಷ್ಟು ನೀರು ಸಂಗ್ರಹ ಇತ್ತು. ಅಂದರೆ ಸುಮಾರು 20 TMC ಅಷ್ಟು ನೀರು ಈ ವರ್ಷ ಕಡಿಮೆ ಇರತಕ್ಕಂಥದ್ದು. ಕಳೆದ ಬಾರಿ ಕೂಡ ನಾನು ಈಗ ಮೊದಲೇ ಹೇಳಿದಂತೆ 14,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಒಳಹರಿಯಿತು. ರೈತರಲ್ಲಿ ಒಂದು ರೀತಿಯಲ್ಲಿ ಭಾಳ ಸಂತಸದಲ್ಲಿದ್ದರು. ಆದರೆ ಈ ವರ್ಷ ಮಾತ್ರ ಜೂನ್ 3ನೇ ವಾರ ಕಳೆದರೂ ಕೂಡ ತುಂಗಭದ್ರಾ ಜಲಾಶಯಕ್ಕೆ ಕೇವಲ 100 ಕ್ಯೂಸೆಕ್ಸ್ನಲ್ಲಿ ಅಂದರೆ ಕೇವಲ 319 ಕ್ಯೂಸೆಕ್ಸ್ನಷ್ಟು ಮಾತ್ರ ನೀರು ಒಳಹರಿವು ಇರತಕ್ಕಂಥದ್ದು ರೈತರಲ್ಲಿ ಭಾಳಷ್ಟು ಚಿಂತೆಗೀಡು ಮಾಡಿದೆ. ಯಾಕಂತಂದರೆ ಒಂದು ಕಡೆ ಮಳೆಯ ಕೊರತೆ, ಮತ್ತೊಂದು ಕಡೆ ಏನು ಕಳೆದ ವರ್ಷವೂ ಕೂಡ ಕ್ರಸ್ಟ್ ಗೇಟ್ನ ಹಿನ್ನೆಲೆಯಲ್ಲಿ 2ನೇ ಬೆಳೆ ಕೂಡ ರೈತರಿಗೆ ಬಂದಿದ್ದಿಲ್ಲ. ಈ ವರ್ಷವೂ ಕೂಡ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಕೊರತೆ ಇರತಕ್ಕಂಥದ್ದು ಸಹಜವಾಗಿ ರೈತರಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.